ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮಲ್ಲಿ ಎಷ್ಟು ಜನ ಚಹಾ ಪ್ರಿಯರಿದ್ದೀರಿ? ಬೆಂಗಳೂರಿನವರು ಹೆಚ್ಚು ಕಾಫಿ ಕುಡಿತಾರೆ, ಆದರೆ ನಾವು ಉತ್ತರ ಕರ್ನಾಟಕದ ಮಂದಿ ಅದೀವಲ್ಲ, ನಮಗೆ ರಣ ಬಿಸಿಲೊಳಗೂ ಒಂದು ಗುಟುಕ ಖಡಕ್ ಚಹಾ ಗಂಟ್ಲಿಗಿಳಿದ್ರೆ ಏನೋ ಒಂಥರ ನೆಮ್ಮದಿ. ಇನ್ನು ನನ್ನ ಜೊತೆ ಎಂತೆಂಥ ಚಹಾ ಪ್ರಿಯರಿದ್ದಾರೆ ಅಂದರೆ, ತಲೆನೋವು ಬಂದರೂ ಟೀ, ತಲೆನೋವು ಬರದೇ ಇದ್ದರೂ ಟೀ, ಖುಷಿಗೂ ಟೀ, ಟೆನ್ಷನ್ಗೂ ಟೀ, ನಾನು ಬೈದರೂ ಟೀ, ಹೊಗಳಿದ್ರು ಟೀ, ಮಧ್ಯರಾತ್ರಿಯಲ್ಲಿ ಕೂಡ ಎದ್ದು ಜರ ಹಾಗೆ ಹೋಗೊಂದು ಚಹಾ ಕುಡಿದು ಬರೋಣ ಬರ್ತೀರೇನ್ರಿ ಅಂತ ಫೋನ್ ಹಚ್ಚೋ ಮಂದಿನೂ ಅದಾರ. ನಿಮ್ಮಲ್ಲಿ ಕೂಡ ಇಂಥವ್ರು ಸಾಕಷ್ಟು ಜನ ಇರಬಹುದು. ಆದರೆ ಇಂಥ ಚಹಾ ಪ್ರಿಯರಿಗೊಂದು ಶಾಕಿಂಗ್ ಸುದ್ದಿ ಹೈದರಾಬಾದ್ನಿಂದ ಬರ್ತಾ ಇದೆ. ಇದು ಕೇವಲ ಹೈದರಾಬಾದ್ ಮಾತ್ರ ಅಲ್ಲ, ದೇಶದ ನಾನಾ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಡೀತಿರೋ ಮಹಾ ದಂಧೆ ಇದು. ಅವರು ನಮ್ಮ ಚಹಾನ ವಿಷ ಮಾಡ್ತಾ ಇದ್ದಾರೆ. ಹಂಗಾರೆ ಚಹಾ ಕುಡಿಯೋದು ಚಲೋ ಅಲ್ಲೇನಾ? ನಾವು ಎಚ್ಚೆತ್ತುಕೊಳ್ಬೇಕಿರೋದು ಎಲ್ಲಿ? ಅಲ್ಲಿ ಪೊಲೀಸರು ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ಕೇಳಿದರೆ ಆಶ್ಚರ್ಯ ಆಗುತ್ತೇನೋ, ಜಗತ್ತಿನ 2ನೇ ಅತಿ ದೊಡ್ಡ ಚಹಾ ಮಾರುಕಟ್ಟೆ ಭಾರತ. ಅತಿ ಹೆಚ್ಚು ಚಹಾ ಪ್ರಿಯರು ಭಾರತದಲ್ಲಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ಮಾರಾಟ ಆಗೋ ಚಹಾ ಪುಡಿಯ ಮೌಲ್ಯ 1,06,000 ಕೋಟಿ ರೂಪಾಯಿ. ಸರಿಸುಮಾರು 103 ಕೋಟಿ ಕಿಲೋಗ್ರಾಂನಷ್ಟು ಟೀ ಪೌಡರ್ ನಮ್ಮಲ್ಲಿ ಖರ್ಚಾಗುತ್ತೆ. 2024 ಲೆಕ್ಕಾಚಾರದ ಪ್ರಕಾರ 128 ಕೋಟಿ ಕಿಲೋಗ್ರಾಂನಷ್ಟು ಟೀ ಉತ್ಪಾದನೆ ಮಾಡಲಾಗಿದೆ. ಅದರಲ್ಲಿ ಭಾರತದಲ್ಲೇ ಸುಮಾರು 80% ಟೀ ಪೌಡರ್ ಖಾಲಿ ಆದರೆ ಉಳಿದದ್ದನ್ನು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಭಾರತ ಜಗತ್ತಲ್ಲಿ ಟೀ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ಮೊದಲನೇ ಸ್ಥಾನ ಯಥಾ ಪ್ರಕಾರ ಚೈನಾದ ಪಾಲೇ ಆಗಿದೆ. ಅಲ್ಲಿ 300 ಕೋಟಿ ಕೆಜಿಯಷ್ಟು ಚಹಾ ಉತ್ಪಾದನೆ ಆಗುತ್ತೆ. ಅದರಲ್ಲಿ ಬಹುಪಾಲು ಅಲ್ಲೇ ಖಾಲಿ ಕೂಡ ಆಗುತ್ತೆ. ಸೊ ಭಾರತ ಮತ್ತು ಚೈನಾಗಳು 106 ಕೋಟಿ ಕೆಜಿಯಷ್ಟು ಟೀ ಪೌಡರನ್ನು ಒಂದೇ ವರ್ಷದಲ್ಲಿ ಖಾಲಿ ಮಾಡುತ್ತವೆ. ಇನ್ನು ಈಗಂತೂ ಥರಾವರಿ ಟೀಗಳು ಬಂದಿವೆ. ಟೀ ಅಂಗಡಿಗಳ ಜಾಗಕ್ಕೆ ಟೀ ಬಾರ್ಗಳು, ರೆಸ್ಟೋರೆಂಟ್ಗಳು, ಕೌಂಟರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ರಸ್ತೆಯಲ್ಲಿ ಏನಿಲ್ಲ ಅಂದರೂ 4 ಟೀ ಅಂಗಡಿಗಳು ಪ್ರಮುಖ ನಗರಗಳಲ್ಲಿ ಕಂಡುಬರುತ್ತವೆ. ಪ್ರತಿ ಹಳ್ಳಿಲಿ ಕೂಡ ಒಂದು ಟೀ ಅಂಗಡಿ ಇದ್ದೇ ಇರುತ್ತೆ. ಇದು ಟೀಗಿರುವ ತಾಕತ್ತು ಮತ್ತು ಅದಕ್ಕೆ ನಾವು ಅಡಿಕ್ಟ್ ಆಗಿರೋ ಪರಿ. ಗೆಳೆಯರೆ, ಟೀ ಚೈನಾದಲ್ಲಿ ಕ್ರಿಸ್ತಪೂರ್ವ 2000 ವರ್ಷಗಳಿಂದಲೂ ಬಳಕೆಯಲ್ಲಿತ್ತು ಅಂತ ಹೇಳ್ತಾರೆ. ಅದು ಅಲ್ಲಿಂದ ಯುರೋಪಿಗೆ ಹೋಯಿತು. ಭಾರತದಲ್ಲಿ ಕಮರ್ಷಿಯಲ್ ಆಗಿ ಟೀನ ಪರಿಚಯಿಸಿದ್ದು ಈಸ್ಟ್ ಇಂಡಿಯಾ ಕಂಪನಿ. ಅವತ್ತಿಗೆ ಬೆಳಗಿನ ಜಾವ ಭಾರತದ ನಾನಾ ಪಟ್ಟಣಗಳಲ್ಲಿ, ಜನ ಸೇರೋ ಕಡೆಗಳಲ್ಲಿ ಅಂದರೆ ಮಾರುಕಟ್ಟೆ ಪ್ರದೇಶಗಳಲ್ಲಿ ಉಚಿತವಾಗಿ ಟೀಯನ್ನು ಹಂಚಿ ಅದನ್ನು ಜನಕ್ಕೆ ತಲುಪಿಸಲಾಯಿತು ಅಂತ PV ನರಸಿಂಹರಾವ್ ಅವರ ಆತ್ಮಕಥೆಯೊಂದರಲ್ಲಿ ಓದಿದ ನೆನಪು. ಇವತ್ತು ಟೀ ಸಾಕಷ್ಟು ಜನರ ಮೂಡನ್ನು ಸೆಟ್ ಮಾಡ್ತಾ ಇದೆ ಅನ್ನೋದು ಎಷ್ಟು ನಿಜನೋ, ಒಂದಷ್ಟು ಜನರ ಜೀವನಾಧಾರ ಆಗಿದೆ ಅನ್ನೋದು ಕೂಡ ಅಷ್ಟೇ ನಿಜ. ಆದರೆ ಅಂಥ ಚಹಾ ಕೂಡ ಈಗ ವಿಷ ಆಗ್ತಾ ಇದೆ. ಅದರಲ್ಲೂ ಕಲಬೆರಕೆ ಮಾಡ್ತಾ ಇದ್ದ ಗ್ಯಾಂಗ್ ಒಂದು ಹೈದರಾಬಾದ್ನ ಪೊಲೀಸರ ಬಲೆಗೆ ಬಿದ್ದಿದೆ. ಆ ಗ್ಯಾಂಗ್ ಟೀ ಪೌಡರಲ್ಲಿ ಕಲಬೆರಕೆ ಮಾಡಿ ಕಡಿಮೆ ಬೆಲೆಗೆ ಅದನ್ನು ಅಂಗಡಿಗಳಿಗೆ ಮಾರಾಟ ಮಾಡ್ತಾ ಇತ್ತಂತೆ. ಇದು ಆ ಟೀ ಅಂಗಡಿಗಳಲ್ಲಿ ಟೀ ಕುಡಿಯುವವರ ಆರೋಗ್ಯದ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತಾ ಇತ್ತು ಅನ್ನೋ ಮಾತನ್ನು ಹೈದರಾಬಾದ್ ಪೊಲೀಸರು ಹೇಳ್ತಾ ಇದ್ದಾರೆ. ಗೆಳೆಯರೆ, ನಾನಿಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಈ ಘಟನೆ ನಡೆದಿರೋದು ಹೈದರಾಬಾದಲ್ಲಿ, ನಮ್ಮ ಕರ್ನಾಟಕದಲ್ಲ. ಇನ್ನು ನಮ್ಮಲ್ಲಿ ಸಾಕಷ್ಟು ಮಂದಿಗೆ ಟೀ ಅನ್ನೋದು ಬದುಕನ್ನು ಕಟ್ಟಿಕೊಟ್ಟಿದೆ. ಸೊ ಇಲ್ಲಿ ಚಹಾ ಅಂಗಡಿಗಳನ್ನು ಮಾಡ್ಕೊಂಡಿರೋರು ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ಕಡಿಮೆ ರೇಟಿಗೆ ಸಿಗೋ ಕಲಬೆರಕೆ ಟೀನ ಬಳಕೆ ಮಾಡ್ತಾ ಇದ್ದರೆ ಅದನ್ನು ತಕ್ಷಣ ನಿಲ್ಲಿಸಿಬಿಡಿ. ಒಳ್ಳೆ ಟೀ ಪೌಡರನ್ನು ಬಳಸಿ ಬದುಕು ಕಟ್ಕೊಳ್ಳಿ. ಹಾಗೆ ನಿಮ್ಮಲ್ಲಿಗೆ ಬಂದು ಟೀ ಕುಡಿಯುವವರ ಆರೋಗ್ಯವನ್ನು ಕೂಡ ಕಾಪಾಡಿ. ಎಲ್ಲರಿಗಿಂತ ಡಿಫರೆಂಟ್ ಟೇಸ್ಟ್ ಕೊಡಬೇಕು, ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭ ಮಾಡ್ಕೋಬೇಕು ಅನ್ನೋ ಹುಚ್ಚುತನಕ್ಕೆ ಬಿದ್ದು ಜನರ ಆರೋಗ್ಯದ ಜೊತೆ ಆಟ ಆಡೋದಕ್ಕೆ ಹೋಗಬೇಡಿ. ನಮ್ಮಲ್ಲಿನ ಟೀ ಮಾರಾಟಗಾರರು ನೀವು ಖರೀದಿ ಮಾಡೋ ಚಹಾ ಪುಡಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಹೈದರಾಬಾದ್ನ ವಿಷಯಕ್ಕೆ ಬರ್ತೀನಿ. ಹೈದರಾಬಾದ್ ಪೊಲೀಸರು ಸುಮಾರು 3 ಟನ್ನಷ್ಟು ಕಲಬೆರಕೆ ಟೀ ಪೌಡರನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆ 1,500 ಕೆಜಿಯಷ್ಟು ಎಕ್ಸ್ಪೈರಿ ಡೇಟ್ ಮುಗಿದಿರುವ ಟೀ ಪೌಡರನ್ನು ಕೂಡ ಜಪ್ತಿ ಮಾಡಿದಾರಂತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿ ಹೈದರಾಬಾದ್ ಪೊಲೀಸರು 15 ಟೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳ ಮೇಲೆ ದಾಳಿ ಮಾಡಿದ್ರಂತೆ. ಅದರಲ್ಲಿ 10 ಕಡೆಗಳಲ್ಲಿ ಕಲಬೆರಕೆ ಪತ್ತೆಯಾಗಿದೆ. ಇಲ್ಲಿ ಖದೀಮರು ಏನು ಮಾಡ್ತಾ ಇದ್ರು ಅಂದರೆ, ಕೇರಳ, ಕೋಲ್ಕತ್ತಾ ಹಾಗೂ ಅಸ್ಸಾಂನಿಂದ ಕಡಿಮೆ ಕ್ವಾಲಿಟಿಯ ಟೀ ಪೌಡರನ್ನು ಖರೀದಿ ಮಾಡಿ ಸಿಂಥೆಟಿಕ್ ಫುಡ್ ಕಲರನ್ನು ಬಳಸ್ತಾ ಇದ್ರಂತೆ. ಅದರಲ್ಲೂ ಸನ್ಸೆಟ್ ಎಲ್ಲೋ, FCF, ಟರ್ಟ್ರಾಝೈನ್ ಹಾಗೂ ಕೆಲ ಕಡೆಗಳಲ್ಲಿ ಡೈ ಕಲರನ್ನು ಕೂಡ ಬಳಕೆ ಮಾಡ್ತಾ ಇದ್ರಂತೆ. ಅಲ್ಲಿ ಕಲರನ್ನು ಮಿಕ್ಸ್ ಮಾಡಿದ ನಂತರ ಈ ಪುಡಿಯನ್ನು ಬೇರೆ ಬೇರೆ ಬ್ರ್ಯಾಂಡ್ಗಳ ಹೆಸರಲ್ಲಿ ಒರಿಜಿನಲ್ ಪ್ರಾಡಕ್ಟ್ನ ಹಾಗೆ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. 50-100 ಟೀ ಪೌಡ್ರನ್ನು ತಂದು ಅದಕ್ಕೊಂದಷ್ಟು ಕಲರ್ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಪ್ರತಿ ಕೆಜಿಗೆ 250 ರೂಪಾಯಿಗಳ ಹಾಗೆ ಮಾರಾಟ ಮಾಡ್ತಾ ಇದ್ರು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈ ಟೀ ಸೇವನೆಯಿಂದ ಅಲರ್ಜಿ, ಹೊಟ್ಟೆ ನೋವು ಸೇರಿದ ಹಾಗೆ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಬರೋ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಹೈದರಾಬಾದ್ನ ಪೊಲೀಸರು
ಟೀ ಕುಡಿಯೋ ಮುನ್ನ ನಿಮಗೆ ಪರಿಚಯ ಇರೋ ಕಡೆಗಳಲ್ಲೇ ಟೀ ಕುಡೀರಿ, ಇಲ್ಲದೇ ಇದ್ದರೆ ನಂಬಲರ್ಹ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಸಿಕ್ಕ ಕಡೆ ಟೀ ಕುಡಿದ್ರೆ ಸಮಸ್ಯೆಗಳಾಗುತ್ತವೆ ಅನ್ನೋ ಎಚ್ಚರಿಕೆಯನ್ನು ಅಲ್ಲಿನ ಜನರಿಗೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಭಾರತೀಯರು ನಾವು ಟೀಗೆ ಅಡಿಕ್ಟ್ ಆಗಿದ್ದೀವಿ ಅಂತ ಸಾಕಷ್ಟು ಜನರಿಗೆ ಗೊತ್ತಿದೆ. ನಮಗಿಂತ ಹೆಚ್ಚಾಗಿ ಚೈನಾದಲ್ಲಿ ಈ ಅಡಿಕ್ಷನ್ ಇದೆ. ಅವರು ನಮಗಿಂತ ಮೊದಲಿಂದಲೂ ಚಹಾ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಯುರೋಪಿಯನ್ನರು ಕೂಡ ಟೀಗೆ ವಿಪರೀತವಾಗಿ ಅಡಿಕ್ಟ್ ಆಗಿದ್ರು ಅನ್ನೋದು ನಿಮಗೆ ಗೊತ್ತಾ? ಅದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ. ಬ್ರಿಟನ್ ಹಾಗೂ ಫ್ರಾನ್ಸ್ಗಳು ಈ ಟೀಗಾಗಿ ಒಂದು ಯುದ್ಧವನ್ನು ಮಾಡಿವೆ. ಅದನ್ನು ಓಪಿಯಂ ಯುದ್ಧ ಅಂತ ಕರೀತಾರೆ. ಚೈನಾ ಹಾಗೂ ಯುರೋಪಿಯನ್ ಶಕ್ತಿಗಳ ವಿರುದ್ಧದ ಈ ಯುದ್ಧಕ್ಕೆ ಕಾರಣ ಆಗಿದ್ದು ಇದೇ ಚಹಾ ಪುಡಿ. ಗೆಳೆಯರೆ, ಅದು 1800ರ ಸಮಯ. ಅವತ್ತಿಗಾಗಲೇ ಯುರೋಪ್ನ ಸಾಕಷ್ಟು ದೇಶಗಳು ಭಾರತ, ಚೈನಾ, ಆಗ್ನೇಯ ಏಷ್ಯಾ ದೇಶಗಳಲ್ಲಿನ ಪದಾರ್ಥಗಳಿಗೆ ಅಡಿಕ್ಟ್ ಆಗಿತ್ತು. ಅದರಲ್ಲೂ ಭಾರತದ ಸಾಂಬಾರು ಪದಾರ್ಥಗಳಿಗೆ ಹಾಗೂ ಚೈನಾದ ಟೀಗೆ ಯುರೋಪ್ ಅಡಿಕ್ಟ್ ಆಗಿತ್ತು. ಅದರ ಪರಿಣಾಮ ಹೇಗಿತ್ತು ಅಂದರೆ, ಅವತ್ತಿಗೆ ಬ್ರಿಟನ್ನ ಒಂದು ಕುಟುಂಬದ ಆದಾಯದ ಪೈಕಿ 5% ಅವರು ಚಹಾಗಾಗಿ ಖರ್ಚು ಮಾಡ್ತಾ ಇದ್ರಂತೆ. ಇದು ಕೇವಲ ಬ್ರಿಟನ್ನ ಕಥೆ ಅಲ್ಲ. ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಪ್ರಷ್ಯಾ ಎಲ್ಲ ದೇಶಗಳ ಪರಿಸ್ಥಿತಿ ಕೂಡ ಇದೇ ಆಗಿತ್ತು. ಸೊ ಯುರೋಪಲ್ಲಿ ಟೀ ವ್ಯಾಪಾರ ಭರ್ಜರಿಯಾಗಿ ನಡೀತಿತ್ತು. ಅದರಲ್ಲೂ ಬ್ರಿಟನ್ ಟೀ ಬಗ್ಗೆ ಹೆಚ್ಚು ಗಮನ ಕೊಟ್ಟಿತ್ತು. ಅವರು ಈ ಟೀನ ಚೀನಾದಿಂದ ತರ್ತಾಯಿದ್ರು. ಚೀನಾದಲ್ಲಿ ಟೀ ಸೊಪ್ಪಿಗೆ ಬದಲಾಗಿ ಅವರು ಅಲ್ಲಿನ ಸಾಮ್ರಾಟನಿಗೆ ಬೆಳ್ಳಿಯನ್ನು ಕೊಡಬೇಕಾಗಿ ಬರ್ತಾಯಿತ್ತು. ಸೊ ಬ್ರಿಟನ್ನಲ್ಲಿ ಟೀಗೆ ಬೇಡಿಕೆ ಹೆಚ್ಚಾದಂತೆಲ್ಲ ಬ್ರಿಟನ್ನ ಖಜಾನೆ ಖಾಲಿ. ಟೀ ಖರೀದಿ ಮಾಡಿ ಮಾರಾಟ ಮಾಡ್ತಾ ಇದ್ದ ಈಸ್ಟ್ ಇಂಡಿಯಾ ಕಂಪನಿಯ ಖಜಾನೆ ಖಾಲಿ ಆಗ್ತಾ ಬಂತು. ಯಾಕೆಂದರೆ ಬ್ರಿಟನ್ ಚೀನಾದಿಂದ ಟೀ ಖರೀದಿ ಮಾಡ್ತಾ ಇತ್ತು ನಿಜ, ಆದರೆ ಚೈನಾ ಬ್ರಿಟನ್ನಿಂದ ಹೆಚ್ಚು ವಸ್ತುಗಳನ್ನೇನು ಖರೀದಿ ಮಾಡ್ತಾ ಇರಲಿಲ್ಲ. ಆವತ್ತಿಗೂ ಅವರು ಟ್ರೇಡ್ ಸರ್ಪ್ಲಸ್ಸಲ್ಲೇ ಇದ್ದರು. ಹೀಗಾಗಿ ಬ್ರಿಟನ್ಗೆ ಹೆಚ್ಚು ಟ್ರೇಡ್ ಡೆಫಿಸಿಟ್ ಬಿತ್ತು. ಸೊ ಅವರು ಚೈನಾದ ಕಿಂಗ್ ಸಾಮ್ರಾಜ್ಯದ ಅರಸರಿಗೆ ಏನೆಲ್ಲ ವಸ್ತುಗಳನ್ನು ತೋರಿಸಿದ್ರೂ ಕೂಡ ಆ ಸಾಮ್ರಾಜ್ಯ ಬೆಳ್ಳಿಯನ್ನು ಬಿಟ್ಟು ಬೇರಿನ್ನೇನನ್ನು ಎಕ್ಸ್ಚೇಂಜ್ ಪದಾರ್ಥವನ್ನಾಗಿ ಬಳಸೋದಕ್ಕೆ ಒಪ್ಪಲೇ ಇಲ್ಲ. ಕಡೆಗೆ ಯುರೋಪ್ ಬಂಗಾರವನ್ನು ಕೊಡ್ತೀವಿ, ಟೀ ಕೊಡಿ ಅಂತ ಕೇಳಿದರೂ ಕೂಡ ಚೈನಾ ಬೆಳ್ಳಿಯನ್ನೇ ಕೇಳ್ತು. ಹಾಗಾಗಿ ಬ್ರಿಟಿಷರಿಗೆ ತಲೆ ಕೆಡ್ತು. ಅವರು ಚೈನಾನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಅಲ್ಲಿಗೆ ಓಪಿಯಮ್ಮನ್ನು ತಗೊಂಡು ಹೋದರು. ಕಡೆಗೆ ಈ ಓಪಿಯಂನ ಕಾರಣದಿಂದ ಚೈನಾದ ಕಿಂಗ್ ಸಾಮ್ರಾಜ್ಯ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಯುದ್ಧವನ್ನೇ ಮಾಡಬೇಕಾಗಿ ಬಂತು. ಆ ಯುದ್ಧದಲ್ಲಿ ಚೈನಾ ಸೋಲ್ತು. ಚೈನಾದ ಟೀ ಉದ್ಯಮ ಬ್ರಿಟಿಷರ ಹಿಡಿತಕ್ಕೆ ಸಿಕ್ತು. ಅಲ್ಲದೆ ಮಕಾವೋ, ಹಾಂಗ್ಕಾಂಗ್ನಂಥ ಪ್ರದೇಶಗಳು ಕೂಡ ಬ್ರಿಟನ್ನ ಕೈಗೆ ಸಿಕ್ಕಿದ್ವು. ಮುಂದೆ ಬ್ರಿಟಿಷರು ಭಾರತದಲ್ಲಿ ಕೂಡ ಚಹಾ ಬೆಳೆಯೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದರು. ನಮ್ಮನ್ನು ಚಹಾಗೆ ಅಡಿಕ್ಟ್ ಮಾಡಿಸಿದರು. ಹಾಗವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಂದ ಟೀ ಟ್ರ್ಯಾಪ್ಗೆ ಬಿದ್ದ ಭಾರತ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡ್ತಾ ಇದೆ. ಕೇರಳ, ಕರ್ನಾಟಕ, ತಮಿಳುನಾಡಿನ ಒಂದಷ್ಟು ಭಾಗಗಳಲ್ಲಿ ಟೀ ಬೆಳೆದರೆ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಮೇಘಾಲಯ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟೀ ಬೆಳೀತಾರೆ. ಅಲ್ಲಿ ಚಹಾ ಅನ್ನೋದೊಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಮತ್ತು ಅತಿ ಹೆಚ್ಚು ಆದಾಯವನ್ನು ಕೂಡ ಗಳಿಸ್ತಾ ಇದೆ. ಎಲ್ಲಿ ದೊಡ್ಡ ಆದಾಯ, ದೊಡ್ಡ ವ್ಯಾಪಾರ ಇರುತ್ತೋ ಅಲ್ಲಿ ದ್ರೋಹ, ವಂಚನೆಗಳು ಕೂಡ ಇದ್ದೇ ಇರುತ್ತವೆ. ಈಗ ಚಹಾದಲ್ಲಿ ಕಲಬೆರಕೆ ಶುರುವಾಗಿದೆ. ಈ ಹಿಂದೆ ಅಂದರೆ ತುಂಬ ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಲ್ಲಿ ಕೂಡ CCB ಪೊಲೀಸರು ಮರದ ಹೊಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದ ಲೋಕಲ್ ಚಹಾ ಕಂಪನಿಯೊಂದರ ಮೇಲೆ ರೇಡ್ ಮಾಡಿ ಕೇಸನ್ನು ದಾಖಲು ಮಾಡಿದರು. ಇತ್ತೀಚೆಗೆ ನಮ್ಮಲ್ಲಂಥ ರೈಡುಗಳ ಸುದ್ದಿಗಳೇನು ಬರ್ತಾ ಇಲ್ಲ. ನಮ್ಮಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ. ಆದರೆ ಹೈದರಾಬಾದ್ ಪೊಲೀಸರಂತೂ ಅಲ್ಲೊಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದು ಗೆಳೆಯರೆ ಹೈದರಾಬಾದ್ನ ಪೊಲೀಸರು ಭೇದಿಸಿರುವ ಕಲಬೆರಕೆ ಟೀ ಪೌಡರ್ನ ಮಾಫಿಯಾ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.